ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಧಾನಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಂದರೆ DCM ಆದಂಥ ಡಿ ಕೆ ಶಿವಕುಮಾರ್ ಅವರು RSS ಅವರ ಮಾತಿಗೆ ವಿರುದ್ಧವಾಗಿ, RSS ಮಾತಿಗೆ ವಿರುದ್ಧವಾಗಿ ನಾನು ಕೂಡ RSS ಬಲ್ಲೆ, ನನಗೂ ಕೂಡ RSS ನಂಟಿದೆ ಎನ್ನುವ ಮಾತಿನ ಬರದಲ್ಲಿ ಸದಾ ವತ್ಸಲೆ ಎನ್ನುವಂಥ RSS ಗೀತೆ ಹೇಳಿದ ನಂತರ BJPಯವರು ಕಾಂಗ್ರೆಸ್ ಮೇಲೆ ಮುಗಿಬಿದ್ದರು ಮತ್ತು ಡಿ ಕೆ ಶಿವಕುಮಾರ್ ಅವರು RSSನ ಭಕ್ತ ಎನ್ನುವಂಥ ಮಾತನ್ನು ಹೇಳಿದರು. ಅದಾದ ನಂತರ ಕಾಂಗ್ರೆಸ್ನ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುಗಿಬಿದ್ದು ಇದು ತಪ್ಪು, ಇದು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದ ಅವಮಾನ, ಅತ್ಯಂತ ಶೀಘ್ರವಾಗಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಕ್ಷಮೆ ಕೇಳಬೇಕು ಮತ್ತು ಪಕ್ಷದ ಕ್ಷಮೆ ಕೇಳಬೇಕು ಎನ್ನುವಂಥ ದೊಡ್ಡ ಅಭಿಯಾನ, ದೊಡ್ಡದಾದಂಥ ಕೋಲಾಹಲ ಸೃಷ್ಟಿ ಮಾಡಿದ್ರು. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಇವತ್ತು ನಾನು ಯಾರನ್ನೂ ನೋಯಿಸುವ ಉದ್ದೇಶದಿಂದ ಆ ಗೀತೆಯನ್ನು ಹಾಡಿರಲಿಲ್ಲ, ನಾನು ಕಟ್ಟ ಕಾಂಗ್ರೆಸ್ನಲ್ಲಿ ಹುಟ್ಟಿದ್ದೇನೆ, ಕಾಂಗ್ರೆಸ್ನಲ್ಲಿ ಸಾಯ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಅದಾದ ಕೆಲವೇ ಕ್ಷಣದಲ್ಲಿ BJP ಮತ್ತು JDSನವರು ಹೇಳಿದರು, ಇಲ್ಲ, ಉಚ್ಚಾಟನೆಯ ಭಯದಿಂದ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಿದ್ದಾರೆ. ಒಂದು ವೇಳೆ ಇಟಲಿ ಮಾತೆಯ ಕ್ಷಮೆಯನ್ನು ಕೇಳದೇ ಇದ್ದರೆ ಅವರು ಕೂಡ ರಾಜನಂತರ ಉಚ್ಚಾಟನೆ ಆಗ್ತಿದ್ರು ಎನ್ನುವಂಥ ಮಾತನ್ನು ಹೇಳಿದರು. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು BJPಯ ಭಕ್ತರ, ಕಾಂಗ್ರೆಸ್ನ ಕಟ್ಟಾಳುವ, ಆ ಎರಡು ಘಟನೆಗಳನ್ನು ಹೇಳಿದರೆ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಎಂಥ ಕಾಂಗ್ರೆಸ್ನ ಕಟ್ಟಾಳು ಎನ್ನುವುದು. ಡಿ ಕೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡಿದರೆ BJP ಯಾವ ನಾಯಕರೂ ಕೂಡ ಇಂಥ ಒಂದು ಪಕ್ಷ ಶ್ರದ್ಧೆ ಇಲ್ಲ, ಪಕ್ಷ ನಿಷ್ಠೆ ಇಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಆ ದೊಡ್ಡ ಕೆಲಸ ಏನು, ಆ ಎರಡು ದೊಡ್ಡ ಕೆಲಸ ಏನು? ಡಿ ಕೆ ಶಿವಕುಮಾರ್ ಅವರು ಮಾಡಿದಂಥ ಆ ಎರಡು ದೊಡ್ಡ ಕೆಲಸ, ಪಕ್ಷ ನಿಷ್ಠೆಯ ಕೆಲಸ ಏನು ನೋಡೋಣ. ಅದಕ್ಕೆ ಮೊದಲು ಇಲ್ಲಿ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಷ್ಟು ವೀಕ್ಷಕರೇ, ಕಳೆದ ಒಂದು ವಾರದಿಂದ ದೊಡ್ಡದಾದಂಥ ಸದ್ದು ಮಾಡ್ತಾ ಇದ್ದು ಅದು ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಸಾವುಗಳ ಪ್ರಕರಣ, ಧರ್ಮ ವಿರೋಧಿ ಕೃತ್ಯ ಎಲ್ಲ ಕಡೆ ಸದ್ದು ಮಾಡ್ತಾ ಇತ್ತು ಒಂದು ತಿಂಗಳಿಂದ. ಅದಾದ ನಂತರ ವಿಧಾನಸಭೆಯಲ್ಲಿ ಕೂಡ ಒಂದು ವಿಷಯ, ಡಿ ಕೆ ಶಿವಕುಮಾರ್ ಅವರು ಸದಾ ವತ್ಸಲೆ ಎನ್ನುವಂಥ ಗೀತೆಯನ್ನು ಹಾಡಿ ನಾನು ಕೂಡ RSSನ ಒಂದು ಸಂಪರ್ಕದಲ್ಲಿದ್ದೇನೆ, ನಾನು ಕೂಡ RSSನ ಒಳ್ಳೆಯ ಗುಣಗಳನ್ನ ಕೆಲವೊಂದು ಕದ್ದಿದ್ದೇನೆ ಅಥವಾ ಕೆಲವೊಂದು ಸ್ಟಡಿ ಮಾಡಿದ್ದೇನೆ, JDSನಿಂದ ಕೆಲವೊಂದು ವಿಷಯಗಳನ್ನ ನಾನು ಕಲಿತಿದ್ದೇನೆ, ಹೀಗೆ ಅನೇಕ ಸಂಸ್ಥೆಗಳಿಂದ, ಅನೇಕ ಸಂಘಗಳಿಂದ ನಾನು ಕೂಡ ಬೇಕಾದ್ದನ್ನು ಕಲಿತಿದ್ದೇನೆ ಎನ್ನುವಂಥ ಮಾತಿನ ಬರದಲ್ಲಿ ಸದಾ ವತ್ಸಲೆ ಎನ್ನುವಂಥ ಗೀತೆಯನ್ನು RSSನಲ್ಲಿ ವಿಧಾನಸಭೆಯಲ್ಲಿ ಹೇಳಿಬಿಟ್ರು. ಅದಾದ ನಂತರ ದೊಡ್ಡ ಕೋಲಾಹಲ ಆಯಿತು. CN ಅಶ್ವತ್ಥ ನಾರಾಯಣ ಆಗಿರ್ಬೋದು, ಆರ್ ಉಷಕ್ ಆಗಿರ್ಬೋದು, ಹೀಗೆ BJP ನಾಯಕರು ಎಲ್ಲರೂ ಕೂಡ ಹೇಳ್ತಾ ಇದ್ರು, ಇಲ್ಲ, ಡಿ ಕೆ ಶಿವಕುಮಾರ್ ಅವರು ಚಡ್ಡಿ ಹಾಕೊಂಡಿದ್ರು, ಅವರು RSS ಭಕ್ತರು ಮತ್ತು RSSನ ಸಂಘಟನೆಯೊಂದಿಗೆ ಅತ್ಯಂತ ದೊಡ್ಡದಾದ ಸಂಪರ್ಕ ಇದೆ. ಕೊಯಮತ್ತೂರಲ್ಲಿ ನಡೆದಂಥ ಒಂದು ಶಿವರಾತ್ರಿ ಕಾರ್ಯಕ್ರಮದಲ್ಲೂ ಕೂಡ ಅವರು ಅಮಿತ್ ಶಾ ಅವರ ಜೊತೆ ಒಂದು ವೇದಿಕೆಯನ್ನು ಹಂಚಿಕೊಂಡಿದ್ರು. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಅವರಿಗೆ CM ಪಟ್ಟ ಸಿಗಲ್ಲ ಎನ್ನುವ ಕಾರಣಕ್ಕಾಗಿ BJP ಬರ್ತಾರೆ ಎನ್ನುವಂಥ ಕೋಲಾಹಲವನ್ನು ಸೃಷ್ಟಿ ಮಾಡಿದರು ಮತ್ತು BJP ಕಾಂಗ್ರೆಸ್ನ ಅನೇಕ ನಾಯಕರು RSSನ ಕಾರ್ಯಕರ್ತರಾಗಿದ್ದಾರೆ, RSSಗೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿದರು. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಕೂಡ ದೊಡ್ಡದಂಥ ಅಪಸ್ವರ ಇದ್ದಿತ್ತು. ಅದೇನೆಂದರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ RSSನ ಒಂದು ಗೀತೆಯನ್ನು ವಿಧಾನಸಭೆಯಲ್ಲಿ ಹಾಡಿದರು. ರಾಹುಲ್ ಗಾಂಧಿಯವರು ನೇರವಾಗಿ RSSನ್ನು ಬೈತಾರೆ, ರಾಹುಲ್ ಗಾಂಧಿಯವರು ನೇರವಾಗಿ RSSನ್ನು ತಾಲಿಬಾನ್ಗೂ ಪಾಕಿಸ್ತಾನಕ್ಕೂ ಹೋಲಿಸ್ತಾರೆ. ಅದರ ನಡುವೆ ಯಾಕೆ ಡಿ ಕೆ ಶಿವಕುಮಾರ್ ಅವರು RSSನ ಈ ಗೀತೆಯನ್ನು ಸದಾವತ್ಸಲಿ ಎನ್ನುವಂಥ ಗೀತೆಯನ್ನು ಯಾಕೆ ವಿಧಾನಸಭೆಯಲ್ಲಿ ಹೇಳಿದರು ಮತ್ತು RSSನ ಯಾಕೆ ಹೊಗಳಿದ್ರು? ಜೊತೆಗೆ BL ಸಂತೋಷ್ ಅವರು ನಮ್ಮ ನಾಯಕರು ಎನ್ನುವಂಥ ಮಾತಿನ ಬರದಲ್ಲಿ ಹೇಳಿದ್ದು ಕೂಡ ಒಂದು ಕಡೆ ಎಲ್ಲೋ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಯಿತು ಎನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕ್ಷಮೆಯನ್ನು ಕೇಳಬೇಕು, ಪಕ್ಷದ ಅಧ್ಯಕ್ಷರಾದರೆ ಏನು ಬೇಕಾದರೂ ಮಾಡ್ಬೋದು, ಅಂದರೆ ಅಮಿತ್ ಶಾ ಅವ್ರ ಜೊತೆ ಸ್ನಾನ ಮಾಡ್ಬೋದು, ಅಮಿತ್ ಶಾ ಅವ್ರ ಜೊತೆ ಊಟ ಮಾಡ್ಬೋದು, ಆದರೆ ನಾವೇನಾದರೂ ಹೇಳಿದರೆ, ನಾವೇನಾದರೂ ಮಾತಾಡಿದರೆ ನಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥ ನೇರವಾದ ಆರೋಪವನ್ನು KN ರಾಜನ್ ಕೂಡ ಮಾಡಿದರು. ಜೊತೆಗೆ ಹರಿಪ್ರಸಾದ್ ಅವರು ಕೂಡ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾದರೂ ಕೂಡ ಅವರು ಕ್ಷಮೆಯನ್ನು ಕೇಳಬೇಕು, ಯಾಕಂದರೆ ಪಕ್ಷ ಕಟ್ಟಿಕೊಟ್ಟದ್ದು ಬೇರೆ, ನಾವು ಕಟ್ಟಬೇಕಾಗಿದೆ, ಕಾಂಗ್ರೆಸ್ ಪಕ್ಷ ನಾವು ಕಟ್ಟಿದ್ದಲ್ಲ, ಅವರು ಕಟ್ಟಿ ಬಿಟ್ಟು ಹೋಗಿದ್ದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಅನ್ನುವಂಥ ಒಂದು ಮೊನಚಾದ ಮಾತನ್ನು ಕೂಡ ಹೇಳಿದರು. ಇವೆಲ್ಲದರ ನಡುವೆ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಅಂದರೆ KPCC ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಯಾಚಿಸಿದ್ದಾರೆ. ಅವರು ಹೇಳ್ತಾರೆ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಹುಟ್ಟಿದ್ದೇನೆ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಯ್ತೇನೆ, ನಾನು ಯಾರನ್ನು ನೋಯಿಸುವ ಉದ್ದೇಶ ಇರಲಿಲ್ಲ, ನಾನು ಸಹಜವಾಗಿ ಆಡಿದ ಮಾತು, ಈ ಮಾತಿಂದ ಯಾರಿಗಾದರೂ ನೋವಾದರೆ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಜೊತೆಗೆ ದೊಡ್ಡ ನಾಯಕರು ಎನ್ನುವಂಥ ನೇರವಾದ ಆರೋಪ ಮಾಡ್ತಾರೆ KN ರಾಜಣ್ಣನವರ ಮೇಲೆ. ನಾನು ಎಲ್ಲರಿಗಿಂತ ಐ ಆಮ್ ನಾಟ್ ಬಿಗ್ಗರ್ ದೆನ್ ಎನಿವನ್ ಎಲ್ಸ್ ಅಂತ ಹೇಳ್ತಾರೆ. ಹಾಗಾಗಿ ಇದು ನೇರವಾಗಿ ರಾಜನ್ ಅವರಿಗೆ ಹೇಳಿದಂಥ ಮಾತಿರ್ಬೋದು ಮತ್ತು BK ಹರಿಪ್ರಸಾದ್ ಅವರಿಗೆ ಹೇಳಿದ ಮಾತಿರ್ಬೋದು. ಹಾಗೆ ಹೇಳ್ತಾ ಕ್ಷಮೆಯನ್ನು ಯಾಚಿಸ್ತಾರೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ನಾನು ಮೊದಲೇ ಹೇಳಿದ್ದೆ, ಯಾವ ಪಕ್ಷದರೂ ಕೂಡ, ಅದು ಯಡಿಯೂರಪ್ಪ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಹೀಗೆ ದೊಡ್ಡ ನಾಯಕರ ಅಥವಾ HD ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಪಕ್ಷದಿಂದ ಬಂದು ಅಥವಾ ಬೇರೆ ಪಕ್ಷದೊಂದೇ ಹೊಂದಾಣಿಕೆ ಮಾಡಿ ಅಧಿಕಾರವನ್ನು ಪಡ್ಕೊಂಡರು. ಅಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಎರಡು ಘಟನೆಯನ್ನು ಹೇಳಿದರೆ ಅದು ಪಕ್ಷ ನಿಷ್ಠೆಯ ಬಲವಾಗಿ ಕಾಣುತ್ತೆ. ಒಂದು ಘಟನೆ 2017ರಲ್ಲಿ ರಾಜ್ಯಸಭಾ ಚುನಾವಣೆಯ ಒಂದು ಹಂತ ಇರುತ್ತೆ. ಅಲ್ಲಿನ ವಿಧಾನಸಭಾ ಸದಸ್ಯರು
ಆಯ್ಕೆ ಮಾಡಿ ರಾಜ್ಯಸಭಾ ಸದಸ್ಯರಿಗೆ ಕೆಲವೊಂದು ಸದಸ್ಯರನ್ನು ಆಯ್ಕೆ ಮಾಡುವಂಥ ಒಂದು ಸಂದರ್ಭ ಬಂದಾಗ ಗುಜರಾತ್ನಲ್ಲಿ ಕಾಂಗ್ರೆಸ್ ಸದಸ್ಯರು ಬಿಜೆಪಿ ಕಡೆ ಕ್ರಾಸ್ ವೋಟ್ ಮಾಡುವಂಥ ಒಂದು ಸನ್ನಿವೇಶ ಇರುತ್ತೆ 2017ರಲ್ಲಿ. ಹಾಗಾಗಿ ಕೇಂದ್ರ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕೆಲಸವನ್ನು ಹೇರುತ್ತೆ, ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನು ನೀವು ಕರ್ಕೊಂಡು ಹೋಗಿ ಕರ್ನಾಟಕದಲ್ಲಿ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸುತ್ತೆ. ಅದಾದ ನಂತರ ಸುಮಾರು 40ರಿಂದ 50 ಕಾಂಗ್ರೆಸ್ನ MLAಗಳನ್ನು ಗುಜರಾತಿಂದ ಎತ್ತಾಕೊಂಡು ಬಂದುಕೊಂಡು ಇಲ್ಲಿ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಅವರನ್ನು 3 ದಿನಗಳ ಕಾಲ ಕೂಡಾಕ್ತಾರೆ ಮತ್ತು ಇಲೆಕ್ಷನ್ ಬಂದಾಗ ಕಡೇ ಮೂಮೆಂಟ್ನಲ್ಲಿ ಫ್ಲೈಟ್ನಲ್ಲಿ ಅವರನ್ನು ಗುಜರಾತಿಗೆ ಕಳಿಸಲಾಗುತ್ತೆ. ಆ ಸನ್ನಿವೇಶ ನಡೆದಂಥ ಕೇವಲ 3 ದಿನದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇಡಿ ದಾಳಿ ಆಗುತ್ತೆ ಮತ್ತು ಅವರ ಅನೇಕ ಡೆಲ್ಲಿ ಅಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಅನೇಕ ಕಡೆ ಇಡಿ ದಾಳಿ ಆದ ನಂತರ ಆ ಮನೆಯಲ್ಲಿ ಹಲವಾರು ಕೋಟಿ ಹಣ ಸಿಗುತ್ತೆ. ನಂತರ ಡಿ ಕೆ ಶಿವಕುಮಾರ್ ಅವರು ಕೆಲ ದಿನಗಳ ನಂತರ ಇಡಿ ರೈಡ್ ಆದ ನಂತರ ಅವರು ಬಂಧನಕ್ಕೂ ಕೂಡ ಒಳಗಾಗುತ್ತೆ. ಅದಾದ ನಂತರ ಅನೇಕ ಊಹಾಪೋಹಗಳು ಬಂದಿದ್ದು ಗುಜರಾತ್ನ MLAಗಳನ್ನು ಕ್ರಾಸ್ ವೋಟಿಂಗ್ ಮಾಡುವುದನ್ನು ಅಥವಾ BJPಯ ಆಕ್ರಮಣವನ್ನು ತಡೆದು ಕರ್ನಾಟಕದಲ್ಲಿ ಬಂದು ಕೂರಿಸಿಕೊಂಡಿದ್ದೇ ಅಥವಾ ಕಾಂಗ್ರೆಸ್ ಪರವಾಗಿ ನಿಂತಿದ್ದೇ ಅವರಿಗೆ ಒಂಥರ ಮುಳುವಾಯಿತು ಎನ್ನುವಂಥ ಆರೋಪವನ್ನು ಕೂಡ ಮಾಡ್ತಾರೆ. ಆದರೆ ಕೇವಲ 3 ದಿನದಲ್ಲಿ ಇಡಿ ಪ್ಲಾನ್ ಮಾಡಲ್ಲ, ಎಲ್ಲರಿಗೂ ಗೊತ್ತಿದೆ. ಅದು ಸಾಮಾನ್ಯವಾಗಿ ಇಡಿ ದಾಳಿ ಮಾಡುವ ಕಾರ್ಯ ಇಡೀ 6 ತಿಂಗಳಿಂದ 7 ತಿಂಗಳಿಂದ ಪ್ಲಾನ್ ಮಾಡುತ್ತೆ. ಹಾಗಾಗಿ ಈ ಕಾಂಗ್ರೆಸ್ನ ಆ ಆರೋಪಕ್ಕೂ ಮತ್ತು BJP ಆ ಆರೋಪಕ್ಕೂ ಸಂಬಂಧ ಇಲ್ಲದಿದ್ದರೂ ಕೂಡ ತನಗೆ ಕೊಟ್ಟಂಥ ಅತ್ಯಂತ ನಿಷ್ಠೆಯ ಕೆಲಸವನ್ನು ಪೂರೈಸಿ ಅಲ್ಲಿ ಗುಜರಾತ್ನಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸುವಂತೆ ಅಂದರೆ ರಾಜ್ಯಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸುವಂತೆ ಮಾಡಿದ್ದೇ ಅದು ಡಿ ಕೆ ಶಿವಕುಮಾರ್ ಅವರು. ಇದು ಒಂದು ಕಡೆ ಆದರೆ ಆ ಸುದ್ದಿ ಇಡೀ ದೇಶದಾದ್ಯಂತ ದೊಡ್ಡ ಸದ್ದನ್ನು ಮಾಡುತ್ತೆ ಮತ್ತು ಪಕ್ಷನಿಷ್ಠೆಯ ಸಲುವಾಗಿ ಡಿ ಕೆ ಶಿವಕುಮಾರ್ ಅವರು 40 MLAಗಳನ್ನು ಯಾರ ಸಂಪರ್ಕಕ್ಕೂ ಸಿಗದೆ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಕೂಡೆ ಹಾಕೊಂಡು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದಾದ ನಂತರ ಎರಡನೇ ವಿಷಯಕ್ಕೆ ಬರ್ತೇನೆ. ಅದೇನೆಂದರೆ 2018ರ ವೇಳೆಗೆ ಕಾಂಗ್ರೆಸ್ ಮತ್ತು JDS ಹೊಂದಾಣಿಕೆಯ ಒಂದು ಮೈತ್ರಿ ಮಾಡಿಕೊಂಡು ಇಲ್ಲಿ ಸರ್ಕಾರವನ್ನು ನಡೆಸ್ತಾ ಇರ್ತಾರೆ. ಅಂದರೆ 2018ರಲ್ಲಿ ಸರ್ಕಾರ ಇದ್ದಾಗ ಅಲ್ಲೂ ಕೂಡ 2018ರ ವೇಳೆಗೆ ಚುನಾವಣೆ ಆದಾಗ ಕಾಂಗ್ರೆಸ್ ಮತ್ತು JDS ಅಧಿಕಾರವನ್ನು ಮಾಡುತ್ತೆ. ಅಲ್ಲೂ ಕೂಡ 17 MLAಗಳು JDS ಮತ್ತು ಕಾಂಗ್ರೆಸ್ನಿಂದ ಬೇಸತ್ತು ಆಪರೇಷನ್ ಕಮಲ ಎನ್ನುವಂಥ ಸ್ಥಿತಿಗೆ ಹೋದಾಗ ನೀವು ಸುಧಾಕರ್ ಅವರನ್ನು ವಿಧಾನಸೌಧದ ಒಳಗಡೆ ತಡೆದು ಸುಧಾಕರ್ ನಾನಿದ್ದೇನೆ, ನಿನಗೆ ಏನು ಬೇಕಾದರೂ ನಾನು ಕೊಡ್ತೇನೆ ಅನ್ನುವಂಥ ಅಪ್ಪಿಕೊಂಡು, ಅಂದರೆ ಅವರು ರಿಸೈನ್ ಮಾಡೋಕ್ಲಿಕ್ಕೆ ಹೋದಾಗ ಅವರು ಪಕ್ಷವನ್ನು ಬಿಟ್ಟು ಹೋದಾಗ ಅಪ್ಪಿಕೊಂಡು ಸುಧಾಕರ್ ನಿನಗೆ ಏನು ಬೇಕು ನಾನು ಕೊಡ್ತೇನೆ, ಪಕ್ಷ ಬಿಟ್ಟು ಹೋಗಬೇಡ ಅನ್ನುವಂಥ ಒಂದು ಮಾತಿದೆಯಲ್ಲ ಅದು ಕಣ್ಣಿಗೆ ರಾಚಿದಂತಿದೆ. ಸುಧಾಕರ್ ನೀನು ಬಿಟ್ಟು ಹೋಗಬೇಡ, ನಿನಗೇನು ಬೇಕು ಅಂದರೆ ಅದು ಹೇಗಿತ್ತು ಅಂದರೆ 17 ಶಾಸಕರು ರಿಸೈನ್ ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಟೈಮ್ ಆಗಿರುತ್ತೆ. ಆವಾಗ ಅಡ್ಡ ನಿಂತ್ಕೊಂಡು ಆ ಸ್ಪೀಕರ್ ಕಚೇರಿಗೆ ಹೋಗುವಂಥ ದಾರಿಯಲ್ಲಿ ಅಡ್ಡ ನಿಂತ್ಕೊಂಡು ಡಿ ಕೆ ಶಿವಕುಮಾರ್ ಒಬ್ಬರೇ ಅಡ್ಡ ನಿಂತ್ಕೊಂಡು ಸುಧಾಕರ್ನ ತಪ್ಪಿಕೊಂಡು ಸುಧಾಕರ್ ನಿನಗೆ ಏನು ಬೇಕು ಅದನ್ನು ಮಾಡ್ತೀನಿ ಅಂದರೆ ಈಗ ಚಿಕ್ಕಬಳ್ಳಾಪುರದ MP ಆಗಿದ್ದಾರಲ್ಲ ಆಗಿನ ಆರೋಗ್ಯ ಸಚಿವರು, ಅಂದರೆ ಅವರನ್ನು ತಪ್ಪಿಕೊಂಡು ಸುಧಾಕರ್ ನಿನಗೆ ಏನು ಬೇಕೋ ನಾನು ಮಾಡ್ತೇನೆ, ನೀನು ಪಕ್ಷ ಬಿಟ್ಟು ಹೋಗಬೇಡ ಅನ್ನುವಂಥ ತಬ್ಬಿಕೊಂಡು ಹೇಳಿದಂಥ ಮಾತಿದೆಯಲ್ಲ ಅದು ಎಲ್ಲರನ್ನ ಕಣ್ಣಿಗೆ ರಾಚುವಂತೆ ಮಾಡುತ್ತೆ. ಅದರ ಹಿನ್ನೆಲೆ ಹೇಳ್ತೇನೆ, ನಮಗೆ ಆಗಲೂ ಕೂಡ ಸಾವಿರಾರು ಕೋಟಿಯ ಒಡೆಯರಾಗಿರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಏನು ಬೇಕಾದ್ರೂ ಮಾಡ್ಬೋದಿತ್ತು, ಆದರೆ ಪಕ್ಷ ನಿಷ್ಠೆಯ ಸಲುವಾಗಿ ಡಿ ಕೆ ಶಿವಕುಮಾರ್ ಮಾಡಿದಂಥ ಆ ಮಹತ್ ಕಾರ್ಯ ಇದೆಯಲ್ಲ ಅದು ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಹೋಲುತ್ತೆ ಮತ್ತು ಪಕ್ಷ ನಿಷ್ಠೆಯನ್ನು ಸಾರಿ ಹೇಳುತ್ತೆ. ಒಬ್ಬ MLA ಗೋಲ್ಪಿನ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ. ಆ ವಿಷಯವನ್ನು ತಿಳಿದಂಥ ಡಿ ಕೆ ಶಿವಕುಮಾರ್ ಅವರು ಪದೇ ಒಬ್ಬರೇ ಕಾರಲ್ಲಿ ಬಂದ್ಕೊಂಡು ಡಿ ಕೆ ಶಿವಕುಮಾರ್ ಗೋಲ್ಪಿನ್ ಹೋಟೆಲ್ಗೆ ಹೋಗಿ ಆ ಶಾಸಕನ ಮೀಟ್ ಮಾಡ್ತಾರೆ. ಆದರೂ ಕೂಡ ಸಫಲ ಆಗಲ್ಲ, ಅದು ಬೇರೆ ಪ್ರಶ್ನೆ. ಆದರೆ ತನಗೆ ಅಧಿಕಾರ ಇಲ್ಲದಿದ್ರೂ ಕೂಡ, ತನ್ನ ಅಧಿಕಾರ ಹೋಗುತ್ತೇನೋ ಭಯದಿದ್ರೂ ಕೂಡ ಯಾವುದಕ್ಕೂ ಅಂಜದಂಥ ಒಬ್ಬ ಡಿ ಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆಗಾಗಿ ತನಗೆ ಬೇಕಾದಂಥ ತನ್ನ ಕಾಂಗ್ರೆಸ್ ಪಕ್ಷವನ್ನು ಉಳಿಸಿಕೊಳ್ಬೇಕು, ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರದ ದೂರ ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಇಂಥ ಕೆಲಸ ಮಾಡಿದಂಥ ಒಂದು ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಯಾರು ಕೂಡ ನೀವು ಕ್ವಶನ್ ಮಾಡಲಿಕ್ಕಾಗಲ್ಲ. ಯಡಿಯೂರಪ್ಪನವರು ಕೂಡ BJPಯನ್ನು ಬಿಟ್ಟು KJPಯನ್ನು ಕಟ್ಟಿದಂಥವರು. ಕುಮಾರಸ್ವಾಮಿ ಅವರು ಕೂಡ ಜನತಾದಳದಿಂದ ಆಲ್ಮೋಸ್ಟ್ ಹೊರಬಂದು ಅಥವಾ ದೇವೇಗೌಡರ ಒಪ್ಪಿಗೆಯನ್ನು ಪಡೆದೇ BJP ಜೊತೆ ಅಧಿಕಾರವನ್ನು ಹಂಚಿಕೊಂಡವರು. ಸಿದ್ದರಾಮಯ್ಯನವರು ಕೂಡ ಎಕ್ಸ್ಪೆಲ್ ಆಗಿ ದೇವೇಗೌಡರ ಕುಟುಂಬದಿಂದ ಅಥವಾ ದೇವೇಗೌಡರ ಒಂದು ಪಕ್ಷದಿಂದ ಎಕ್ಸ್ಪೆಲ್ ಆಗಿ ಕಾಂಗ್ರೆಸ್ ಬಂದಂಥವ್ರು. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ಪಕ್ಷ ನಿಷ್ಠೆ ಅನ್ನೋದಿಲ್ಲ, ಅಧಿಕಾರ ಮಾತ್ರ ಮುಖ್ಯ ಆಗುತ್ತೆ. ಆದರೆ ಅಧಿಕಾರ ಸಿಗುವ ಚಾನ್ಸ್ ಇದ್ರೂ ಕೂಡ ಯಾವುದೂ ಬೇಡವೆಂದೇ ಡಿ ಕೆ ಶಿವಕುಮಾರ್ ಅವರು ಪಕ್ಷದಕ್ಕಾಗಿ ಮಾಡಿದಂಥ ಕೆಲಸ ಇದೆಯಲ್ಲ ಅದು ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕಾಗಲ್ಲ. ಇದು ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡೋದಲ್ಲ, ಆದರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಸಂಘಟನಾ ಚತುರ, ಅದರಲ್ಲಿ ಯಾವುದೇ ಮಾತಲ್ಲ. ಹೇಗೆ ಅಮಿತ್ ಶಾ ಅವರು ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡ್ತಾರೋ ಅಥವಾ ಯಡಿಯೂರಪ್ಪನವರು ಯಾವುದೇ ಮಾತುಗಾರಿಕೆ ಇಲ್ಲದೆ BJPಯನ್ನು ಕಟ್ಟಿದ್ದಾರೋ
ಅಥವಾ ದೇವೇಗೌಡರು ಅಥವಾ ಕುಮಾರಸ್ವಾಮಿ ಅವರು ಅಥವಾ ಸಿದ್ದರಾಮಯ್ಯನವರು ತನ್ನ ಬಲದಿಂದ ಒಂದು ಪಕ್ಷವನ್ನು ಅಥವಾ ತನ್ನ ರಾಜಕೀಯವನ್ನು ಹೇಗೆ ಮಾಡ್ತಾರೋ ಅದೇ ರೀತಿಯಲ್ಲಿ ಮುಂದಿನ ಒಂದು ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪಕ್ಷದ ನಿಷ್ಠಾವಂತನಾಗಿ ಕೆಲಸ ಮಾಡ್ತಾರೆ. ಹಾಗಾಗಿ ಯಾವತ್ತೋ ಇವತ್ತೋ ಅಥವಾ ನಾಳೆ ಬಂದ MLAಗಳು ಅಥವಾ ಬೇರೆ ಬೇರೆ ಚುನಾವಣೆಯಲ್ಲಿ ಗೆಲ್ಲಲಾಗದಂಥ ವ್ಯಕ್ತಿಗಳು ಡಿ ಕೆ ಶಿವಕುಮಾರ್ ಅವರ ಮೇಲೆ ಬೊಟ್ಟು ಮಾಡಿ ಇಟಲಿ ಮಾತಿಗೆ ಹೆದರಿ ಇಲ್ಲಿನ ಹುಲಿ ಅಲ್ಲಿ ಇಲಿಯಾಗಿ ಕ್ಷಮೆಯಾಚಿಸ್ತು, ಇಲ್ಲ ಅಂದ್ರೆ ಅವರನ್ನು ಉಚ್ಚಾಟನೆ ಮಾಡ್ತಿತ್ತು ಎನ್ನುವಂಥ ಹೇಳಿಕಿದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದು ಕೂಡ ಒಂದು ಕ್ವಶನಾರ್ಥಕ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ. ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮೇಲೆ ಎಷ್ಟು ಪ್ರಭಾವ ಹೊಂದಿದ್ದಾರೆ ಅಂದರೆ, ಸ್ವತಃ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಥವಾ ವಾಡ್ರಾಗೆ ಸಂಕಷ್ಟ ಆದಾಗ ಜಾಮೀನು ಕೊಟ್ಟಂಥ ಕುಟುಂಬ ಅಂದರೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮೇಲೆ ದೊಡ್ಡ ಪ್ರಭಾವ ಅವ್ರಿಗಿಂತ ಇವ್ರದಿದೆ. ಆ ಮಟ್ಟದ ಎಕ್ಸಾಂಪಲ್ ಅಂದರೆ KN ರಾಜಣ್ಣನವರ ವಜಾ ಮಾಡಬಹುದಿತ್ತು, KN ರಾಜಣ್ಣನವರನ್ನ ರಿಸೈನ್ ಮಾಡಬಹುದಿತ್ತು. ಆದರೆ ಯಾವುದೇ ಕಾರಣಕ್ಕೂ ಕೂಡ ತನ್ನ ಮೇಲೆ ಇಂಡೈರೆಕ್ಟಾಗಿ ಮಾತಾಡ್ತಾ ಇರುವಂಥ KN ರಾಜಣ್ಣನವರನ್ನ ಪಕ್ಷದಿಂದ ಕಿತ್ತಾಕಿ, ಅಂದರೆ ಸಚಿವ ಸಂಪುಟದಿಂದ ಕಿತ್ತಾಕುವುದಿದೆಯಲ್ಲ, ಅದರ ಹಿಂದೂ ಕೂಡ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನೋದು ಜಾಗೀರಾಗಿದೆ. ಹಾಗಾಗಿ ಪಕ್ಷ ಅಂತ ಬಂದಾಗ ನಮ್ಮ ಸದ್ಯದ ಕರ್ನಾಟಕದಲ್ಲಿ ಅತ್ಯಂತ ಪಕ್ಷ ನಿಷ್ಠೆಯಾಗಿ ಕೆಲಸ ಮಾಡೋರು ಯಾರಾದರೂ ಇದ್ದರೆ, ಈಗಿನ ಯಾರೇ ಇರ್ಬೋದು, ಯಾರಾದರೂ ಇದ್ದರೆ ಅದು ಡಿ ಕೆ ಶಿವಕುಮಾರ್ ಅವರು. ಅಂಥ ಒಂದು ಡಿ ಕೆ ಶಿವಕುಮಾರ್ ಅವ್ರನ್ನ ಇವರು ಉಚ್ಚಾಟನೆ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರನ್ನ ಹೆದರ್ಕೊಂಡ್ರು ಅಥವಾ ಪಕ್ಷ ನಿಷ್ಠೆ ಇಲ್ಲ, ಅವರು BJP ಬಂದ್ಬಿಡ್ತಾರೆ ಎನ್ನುವುದು ಎಷ್ಟರ ಮಟ್ಟಿಗೆ ಸಮಂಜಸ ಎನ್ನುವುದು ಕೂಡ ಇದೀಗ ಕುತೂಹಲಕ್ಕೆ ಕಾರಣವಾಗಿದೆ. ಡಿ ಕೆ ಶಿವಕುಮಾರ್ ಅವರು ಬಿಸ್ನೆಸ್ ಮ್ಯಾನ್ ಹೋದು ರಾಜಕೀಯ ತಂತ್ರಗಾರಿಕೆ ಹೊರಗಿದೆ. ಯಾಕಂದರೆ ಅವರು BJP ಜೊತೆ ಯಾಕೆ ಅಷ್ಟು ಕ್ಲೋಸ್ ಆಗಿದ್ದಾರೆ ಅಂದರೆ, ಇಲ್ಲಿ ಕಾಂಗ್ರೆಸ್ಸಿಗರ ಹೆದರಿಸಬೇಕು, ನನಗೆ CM ಪಟ್ಟ ಬಿಟ್ಕೊಟ್ಟಿಲ್ಲ ಅಂದರೆ ತಾನು BJPಗೆ ಹೋಗ್ತೇನೆ ಅನ್ನುವಂಥ ನೇರವಾದ ಅಥವಾ ಪರೋಕ್ಷ ಸಂದೇಶ ನಾನು ಹೈಕಮಾಂಡ್ ಕಳಿಸಬೇಕು ಮತ್ತು ಇಲ್ಲಿನ ಕಾಂಗ್ರೆಸ್ಗೆ ಕಳಿಸಬೇಕು ಅನ್ನುವಂಥ ಒಂದು ರಾಜಕೀಯ ತಂತ್ರದಿಂದ BJP ನಾಯಕರ ಜೊತೆ BJPಯನ್ನು ಹೊಗಳ್ತಾ ಇರ್ತಾರೆ. ಹೊರತು ಅವರಿಗೆ BJP ಕಂಡ್ರೆ ಆಗಲ್ಲ ಅಥವಾ ಕಾಂಗ್ರೆಸ್ ಮಾತ್ರ ಪಕ್ಷ ಅನ್ನೋದು ಅವ್ರಿಗೆ ಗೊತ್ತಿದೆ. ನಾನು ಹುಟ್ಟು ಬೆಳೆದದ್ದು ಕಾಂಗ್ರೆಸ್ನಲ್ಲಿ ಸಾಯ್ತೇನೆ ಅನ್ನುವಂಥ ಹೇಳಿಕೆ ಇದೆಯಲ್ಲ, ಅದು ನಿಜವಾದ ಹೇಳಿಕೆ. ಅದು ಒಂದು ಅಂದರೆ ಈ ಕಾಂಗ್ರೆಸ್ಸಿಗನ್ನು ಹೆದರಿಸಬೇಕು, ನನಗೆ CM ಪಟ್ಟ ಕೊಟ್ಟಿಲ್ಲ ಅಂದರೆ ನಾನು ಹೋಗ್ಲಿಕ್ಕೆ ರೆಡಿ ಇದ್ದೇನೆ ಅನ್ನುವಂಥ ಒಂದು ಪರೋಕ್ಷ ಸಂದೇಶ ಸಾರಿ ಅವರಿಗೆ ಹೆದರಿಸಬೇಕನ್ನೋ ದೃಷ್ಟಿಯಲ್ಲಿ ಹೆದರಿಕೆ ತಂತ್ರವಾಗಿ ಅವರು BJP ಅನೇಕರನ್ನು ಹೊಗಳ್ತಾರೆ. ಹೊರತು ಡಿ ಕೆ ಶಿವಕುಮಾರ್ ಅವರ ಒಂದು ಪಕ್ಷ ನಿಷ್ಠೆಯನ್ನು ಯಾರೂ ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಹೇಳಿದ್ನಲ್ಲ, 2017 2018ರಲ್ಲಿ ಅವರು ಮಾಡಿದಂಥ ಆ ದೊಡ್ಡ ಪಕ್ಷ ನಿಷ್ಠೆಯ ಕಾರ್ಯವನ್ನು ನೋಡಿದ್ರೆ ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯನ್ನು ಕ್ವಶನ್ ಮಾಡುವ ಹಾಗೆ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.